ಇಂದು ನಮಗೆ ಸತ್ಯಸ್ವರ ಬಂದೇ ಮಾಮ. ಬೇಡ ತೆಗೆದುಕೊಳ್ಳಿ ಕೊಡ್ಲಿಯನ್ನು ಬೇಡ. ಇದು ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ ಬೇಡ. ನೀನು ಹಿಡಿದಿರುವುದು ಇದು ಕೊಡ್ಲಿಯಲ್ಲ, ನನ್ನ ಜೀವ. ಈ ಜೀವನ ಹೇಗೆ ಕಾಪಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಇದರಲ್ಲಿ ಬಡ ಜನರ ಮಾನ ಪ್ರಾಣ ಹಾಗೂ ಅವರ ಶೀಲ ಸಿಂಧೂರಗಳನ್ನು ಕಾಪಾಡುವ ಧರೆ ನೀನಾಗಬೇಕು. ಆಯ್ತು ಮಾಮ, ಆಯ್ತು. ಈ ನಿಮ್ಮ ಮಾತನ್ನು ಶಿರಸಾವಹಿಸಿ ನಡೆಸಿಕೊಡ್ತೇವೆ. ಅಂದು ಸಿಂಧೂರ್ ಲಕ್ಷ್ಮಣಿಗೆ ತನ್ನ ಅಳಿಯ ನರಸಿಂಹ ಮಾತು ಕೊಟ್ಟು ನಡೆಸಿದಂತೆ ಇಂದು ಅದೇ ಮಾತನ್ನು ನಾನು ನನ್ನ ಮಾವರಿಗೆ ನಡೆಸಿಕೊಡುತ್ತೇನೆ. ಬಡವರಿಗೆ ಬಂಧುವಾಗಿ, ಗರೀಬರ ಸಿಂಧುವಾಗಿ, ನಾಡ ಜನತೆ ರಕ್ಷಣೆಗೆ ಸದಾ ಟೊಂಕು ಕೊಟ್ಟಿರುತ್ತಿರುವ ನಿಮ್ಮ ಛಲದ ಕೀರ್ತಿಯನ್ನು ಆಕಾಶ ಎತ್ತರಕ್ಕೆ ಹಾರಿಸಿ ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮೆರೆದಾಡುತ್ತಿರುವ ರೌಡಿಗಳಿಗೆ ನಾ ರೌಡಿ ರಾಜನಾಗಿ, ಬಡ ಜನರ ಮಾನ ಪ್ರಾಣ ಶೀಲ ಸಿಂಧುರುವ ತಂದೆಯಾಗಿ, ಅಂಧರ ಬಾಳಿಗೆ ಬೆಳಕಾಗಿರುವ ನಿಮ್ಮ ಶ್ರೀಚರಣ ಸೇವಕನಾಗಿ ಈ ನಾಡಿನ ಹೆಸರನ್ನು ನಿಮ್ಮ ಉಸಿರನ್ನಾಗಿ ಮಾರ್ಪಡಿಸುತ್ತಾರೆ. ಇವನು ಆದಿಶಕ್ತಿ ಪರಶುರಾಮನ ಪರಮ ಶಿಷ್ಯ ಬೀರನಲ್ಲ, ಬೀರನಲ್ಲ. ಇದು ನಿಮ್ಮ ಪಾಲನೆ ಸತ್ಯ ಮಾಮ, ಸತ್ಯ. ಸಂತೋಷ ಬೀರ, ಸಂತೋಷ. ನೀನು ನನ್ನ ಅಳಿಯನಾಗಿ ಸಿಗಬೇಕಾದರೆ ನನಗೆ ಯಾವ ಜನ್ಮದ ಪುಣ್ಯವು ನಾಕನೇ ನಡೆ. ನಾ ಕಟ್ಟಿರುವ ಆಶಾ ಗೋಪುರಕ್ಕೆ ನೀನು ಕಳಸವಾಗಿ ಸದಾ ಬೆಳಗುತ್ತಿರು. ನಾಳೆ ಜನತೆಯ ಸೇವೆ ಮಾಡಬೇಕೆಂದುಕೊಂಡಿರುವ ಈ ನನ್ನ ಉಸಿರಿಗೆ ನೀನು ಉಸಿರಾಗಿ ಸದಾ ಬೆಸೆಯುತ್ತಿರು. ಸದಾ ಶ್ರೀಮಂತರ ಗರ್ಜನೆಗೆ ಖುಷಿಯುವ ಬಡವರ ಬಾಳಿಗೆ ಹೆಗಲು ಕೊಟ್ಟು ಅವರ ಬಂಧನ ಬಿಡಿಸುವ ಬಾಂಧವರು ನಾವಾಗಬೇಕು. ಯಾಕೆ ಸೀತಾ? ಹೌದು ಸ್ವಾಮಿ, ಹೌದು. ಹಾಗಂತ ಈಗ ಎಲ್ಲರೂ ಸೇರಿ ಒಂದು ಹಾಡನಾದರೂ ಹಾಡಲು ಇಲ್ಲ, ಸಾಕಾಗಿಲ್ಲ ನಿಮಗೆ? ಆನಂದ ತುಂಬಿರಲಿದ್ದು ಹಾರೈಸುವೆ ಆನಂದ ತುಂಬಿರಲಿದ್ದು
ದರ್ಶಿಸಿದ್ದಾರಳ. ನನ್ನ ಈ ಧರ್ಮ ತುಂಬಿದ ಮೇಲೆ ಮನೆಯ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ತಂದೆ, ಸದಾ ನಿನ್ನ ಆಶೀರ್ವಾದ ಇರಲಿ. ಒಂದು ವೇಳೆ ನನ್ನ ಈ ಅಕ್ಕ ಮಾವನ ನಡುವೆ ಯಾವುದೇ ಕೆಟ್ಟ ಹುಳ ಬಂದಿದ್ದು ನಿಜವೇ ಆದರೆ ಆ ಕೆಟ್ಟ ಹುಳವನ್ನು ಇದೇ ನನ್ನ ವೀರ ಪರಶುರಾಮನ ಕೊಟ್ಲಿಯಿಂದ ಕತ್ತರಿಸಿ ನನ್ನ ಸೇಡಿನ ಹಸಿ ದಾವನ್ನು ತೀರಿಸಿಕೊಳ್ಳುತ್ತಾರೆ.